ಹಿಂದೆ ಪರಶಿವ ಬ್ರಹ್ಮನ ಒಂದು ತಲೆಯನ್ನ ಕಟ್ಟು ಮಾಡ್ತಾನೆ. ಅವನಿಗೆ ಆ ದೋಷ ಉಂಟಾಗ್ತದೆ. ಆಗ ಆ ದೋಷ ಪರಿಹಾರಕ್ಕೆ ಇಲ್ಲಿ ಬಂದು, ಇದು ಚತುಶೃಂಗ ಮಧ್ಯೆ ದೇವಮಯ ಪರ್ವತ ಅಂತ ಹೇಳ್ತಾರೆ. ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾನೆ ಯಾರು? ಈಶ್ವರ. ಆಗ ಲೋಕ ಎಲ್ಲ ಸುಡ್ಲಿಕ್ಕೆ ಹಿಡಿತದೆ. ಆಗ ದೇವತೆಗಳೆಲ್ಲ ಹೆದರಿ ವಿಷ್ಣುವಿನ ಹತ್ರ ಹೋಗಿ ಮೊರೆ ಇಡ್ತಾರೆ. ಆಗ ವಿಷ್ಣು ಬಂದು ಅವನ ಕೈಯಲ್ಲಿರ್ತಕ್ಕಂಥ, ಅಂದ್ರೆ ಶಂಖದಲ್ಲಿರ್ತಕ್ಕಂಥ ಭಾಗೀರಥಿಯನ್ನ, ಅಂದ್ರೆ ಗಂಗೆಯನ್ನ ಈಶ್ವರನಿಗೆ ಅಭಿಷೇಕ ಮಾಡ್ತಾರೆ. ಆಗ ಆ ಈಶ್ವರನ ದೋಷ ಎಲ್ಲ ನಿವಾರಣೆಯಾಗಿ ಆ ನಿಂತ ನೀರನ್ನೇ ವರದ ಅಂತ ಕರೆದ್ರು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವೃಷಧ್ವಜ ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೌಸ್ತುಭ. ತುಂಬ ದಿನಗಳಾಗೋಯ್ತು ಯಾವುದೇ ವಿಡಿಯೋಗಳನ್ನು ನನಗೆ ಬಿಡೋದಕ್ಕಾಗಿಲ್ಲ. ಬಿಕಾಸ್ ತುಂಬ ವರ್ಕ್ ಪ್ರೆಷರ್ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಇನ್ಮೇಲೆ ತಿಂಗಳಿಗೆ 1 ಅಥವಾ 2 ವಿಡಿಯೋಗಳನ್ನು ಖಂಡಿತವಾಗ್ಲೂ ಬಿಡ್ತೀನಿ. ಇಲ್ಲಿವರೆಗೆ ನೀವು ಹೇಗೆ ನನಗೆ ಸಪೋರ್ಟ್ ಮಾಡಿದ್ದೀರೋ, ಇನ್ಮೇಲೆ ಇದಕ್ಕಿಂತ ಜಾಸ್ತಿ ನೀವು ನನಗೆ ಸಪೋರ್ಟ್ ಮಾಡಬೇಕು. ವಾಟ್ ಎವರ್ ಏನೇ ಇರಲಿ, ಲೆಟ್ಸ್ ಗೋ. ನಾನು ಇವತ್ತು ಬಂದಿರೋಂಥ ಪ್ಲೇಸು ವರ್ಧಾಮೂಲ. ಇದು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕಲ್ಲಿ ಬರುತ್ತೆ. ಬನ್ನಿ, ನಾವಿವಾಗ ಶ್ರೀ ತೀರ್ಥ ಕ್ಷೇತ್ರವಾಗಿರುವಂತಹ ವರ್ಧಾಂಬ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಮೊದಲನೇದಾಗಿ ಸಿಗುವಂಥದ್ದು ಗಣಪತಿ ದೇವಾಲಯ. ಬನ್ನಿ, ಗಣಪತಿಗೆ ನಮಸ್ಕಾರ ಮಾಡಿ ಆಮೇಲೆ ಆ ತಾಯಿಯ ದರ್ಶನ ಮಾಡೋಣ. ಇದೇ ಶ್ರೀ ಮಹಾಗಣಪತಿ ದೇವಾಲಯ. ಪ್ರಣಮ್ಯಾಶುರ ಸಹದೇವಂ ಗೌರಿ ಪುತ್ರ ವಿನಾಯಕಂ ಭಕ್ತಮಾಸ್ಮೈ ಸಿದ್ಧೇ. ಶ್ರೀ ಮಹಾಗಣಪತಿ ದೇವಾಲಯದ ಎದುರುಗಡೆನೆ ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಪಕ್ಕದಲ್ಲೇ ನಮಗೆ ಆ ತಾಯಿಯ ಸನ್ನಿಧಾನಕ್ಕೆ ಹೋಗುವಂತ ದಾರಿ ಇದೆ. ಬನ್ನಿ, ನಾವು ಆ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಹೋಗುವಂತ ದಾರಿಯಲ್ಲಿ ನಮಗೆ ತೀರ್ಥ ಉಪದೇವತೆಗಳೆಲ್ಲ ಸಿಗತ್ತೆ. ಆ ದೇವತೆಗಳನ್ನೆಲ್ಲ ನೋಡ್ಕೊಂಡು ನಾವು ಆ ತಾಯಿಯ ದರ್ಶನವನ್ನು ಮಾಡೋಣ. ಈ ಮೆಟ್ಲಿನಿಂದ ಇಳಿದ ತಕ್ಷಣ ನಮಗೆ ಕಣ್ಣಿಗೆ ಕಾಣುವಂಥದ್ದು ಈ ಸರ್ವತೀರ್ಥ ಪುಷ್ಕರಣಿ. ನಾವು ಚಿಕ್ಕ ಏಜಲ್ಲಿ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದು ಇದೇ ತೀರ್ಥದಲ್ಲಿ. ಈ ಮಹಾತೀರ್ಥದ ವಿಶೇಷತೆಯನ್ನು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಅರ್ಚಕ್ರೆ, ನಮಸ್ತೆ. ನೀವು ಇವಾಗ ಈ ಕ್ಷೇತ್ರದ ಇತಿಹಾಸ ಮತ್ತು ಈ ಮಹಾತೀರ್ಥದ ವಿಶೇಷವನ್ನು ನಮಗೆ ನೀವು ತಿಳಿಸ್ಕೊಡ್ಬೇಕು. ಇದು ವರದಾ ಕ್ಷೇತ್ರ ಅಂತ, ಅಂದ್ರೆ ವರದಾ ನದಿಯ ಮೂಲ. ಈ ವರದಾ ನದಿಯ ಮೂಲ ಆಗಿರೋದ್ರಿಂದ ಇದು ವರದಾ ಮೂಲ ಅಂತ ಪ್ರಸಿದ್ಧಿಯಾಗಿದೆ. ಆದ್ರೆ ಇದು ತೀರ್ಥ ಕ್ಷೇತ್ರ ಅಂತ. ಇದು ಹೇಗೆ ಈ ಪುರಾಣೋಕ್ತವಾಗಿ ಹೇಳ್ಬೇಕು ಅಂದ್ರೆ, ಹಿಂದೆ ಪರಶಿವ ಬ್ರಹ್ಮನ ಒಂದು ತಲೆಯನ್ನ ಕಟ್ಟು ಮಾಡ್ತಾನೆ. ಅವನಿಗೆ ಆ ದೋಷ ಉಂಟಾಗ್ತದೆ. ಆಗ ಆ ದೋಷ ಪರಿಹಾರಕ್ಕೆ ಇಲ್ಲಿ ಬಂದು, ಇದು ಚತುಶೃಂಗ ಮಧ್ಯೆ ದೇವಮಯ ಪರ್ವತ ಅಂತ ಹೇಳ್ತಾರೆ. ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾನೆ ಯಾರು? ಈಶ್ವರ. ಆಗ ಲೋಕ ಎಲ್ಲ ಸುಡ್ಲಿಕ್ಕೆ ಹಿಡಿತದೆ. ಆಗ ದೇವತೆಗಳೆಲ್ಲ ಹೆದರಿ ವಿಷ್ಣುವಿನ ಹತ್ರ ಹೋಗಿ ಮೊರೆ ಇಡ್ತಾರೆ. ಆಗ ವಿಷ್ಣು ಬಂದು ಅವನ ಕೈಯಲ್ಲಿರ್ತಕ್ಕಂಥ, ಅಂದ್ರೆ ಶಂಖದಲ್ಲಿರ್ತಕ್ಕಂಥ ಭಾಗೀರಥಿಯನ್ನ, ಅಂದ್ರೆ ಗಂಗೆಯನ್ನ ಈಶ್ವರನಿಗೆ ಅಭಿಷೇಕ ಮಾಡ್ತಾರೆ. ಆಗ ಆ ಈಶ್ವರನ ದೋಷ ಎಲ್ಲ ನಿವಾರಣೆಯಾಗಿ ಆ ನಿಂತ ನೀರನ್ನೇ ವರದ ಅಂತ ಕರೆದ್ರು. ಆಗ ಮಹಾತಾಯಿ ಪ್ರತ್ಯಕ್ಷಳಾಗ್ತಾಳೆ. ಆ ಮಹಾತಾಯಿ ಯಾರು ಕೇಳಿದ್ರೆ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ 3 ಶಕ್ತಿ ಸ್ವರೂಪಗಳು. ಅವಳೇ ವರದಾಂಬಿಕೆ ಅಂತ. ಆ ವರದಾ ನದಿಯ ಉದ್ಭವ ಸ್ಥಾನದಲ್ಲೇ ಈಗ ಆ ತಾಯಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಉದ್ಭವ ಆಗುವುದು ಅಲ್ಲಿಂದ ಎದುರುಗಡೆ ನೀವು ಏನ್ ಹೇಳಿದಿರೋ ಲಕ್ಷ್ಮೀ ತೀರ್ಥ ಅಂತ ಹೇಳಿ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಈ ಲಕ್ಷ್ಮೀ ತೀರ್ಥದ ವಿಶೇಷ ಅಂತಂದ್ರೆ, ಸಂಕ್ರಮಣ ಕಾಲದಲ್ಲಿ ಹೊಸ ನೀರು ಉದ್ಭವ ಆಗ್ತದೆ ಇಲ್ಲಿ. ಈ ಕೊಳ ಪೂರ್ಣ ಹಾಲಿನಿಂದ ತುಂಬಿರುತ್ತೆ. ಹೌದು, ಹಾಲಿನ ಬಣ್ಣದಲ್ಲಿ ತುಂಬಿರುತ್ತೆ ಅಂತ. ಇಲ್ಲಿಂದ ಇದು ಸರ್ವತೀರ್ಥ ಅಂತ ಹೊರಗಡೆ ಹೋಗುತ್ತೆ. ಆ ಸರ್ವತೀರ್ಥದ ಒಳಗಡೆ 24 ತೀರ್ಥ ಇದೆ.
24 ತೀರ್ಥ. ಹೌದೌದು, ಇದು ಪಾಪನಾಶಿನಿ ತೀರ್ಥ ಅಂತ. ಹಾ, ಹಾ. ಅಂದ್ರೆ ಯಾವುದೇ ಮೃಗ ಪಕ್ಷಿಗಳು ಸತ್ತು ಯಾವುದೇ ಒಂದು ಸಿಂಚನ ಆದ್ರೂ ಕೂಡ ಅವ್ರಿಗೆ ಮೋಕ್ಷ ಹೊಂತದ ಹೇಳ್ತಕ್ಕಂಥದ್ದು ಪ್ರತೀತಿ ಇರ್ತಕ್ಕಂಥದ್ದು ಅಂತ. ಹಾ, ಈ ತೀರ್ಥದ ವಿಶೇಷತೆನೇ ಆಗಿದೆ ಅಂತ. ಹಾ, ಹಾ. ಹಾಗೆ ಇನ್ನೊಂದು ಅಗ್ನಿ ತೀರ್ಥ ಅಂತ ಒಂದಿದೆ. ಹ್ಮ್. ಅದು ವಿಶೇಷ ಏನು ಅಂದ್ರೆ ಈ ನೀರಿನ ಮಟ್ಟಕ್ಕೆ ಅದು ನೆಲ ಇದೆ, ಆ ನೀರು ಇದಕ್ಕೆ ಬರೋದೇ ಇಲ್ಲ. ಈ ನೀರೇ ಬೇರೆ, ಆ ನೀರೇ ಬೇರೆ. ಆ ತೀರ್ಥ ಬೇರೆ, ಈ ತೀರ್ಥ ಬೇರೆ. ಹೌದು. ಆ ನೀರಲ್ಲಿ ನಾವು ಅದನ್ನ ಪರೀಕ್ಷೆ ಒಳಪಡಿಸಿದಾಗ ಅದರಲ್ಲಿ ತಾಮ್ರದಂಶ ಮತ್ತು ಸುಣ್ಣದಂಶದಿಂದ ಕೂಡಿರ್ತಕ್ಕಂಥ ನೀರು ಎಷ್ಟು ವರ್ಷ ಇಟ್ಟರು ಕೆಡೋದಿಲ್ಲ. ಅನೇಕ ರೋಗಗಳಿಗೆ ಗುಣ ಆಗ್ತಕ್ಕಂಥದ್ದು ಆ ಅಗ್ನಿ ತೀರ್ಥ ಅಂತ. ಹಾ, ಹಾ, ಹಾ. ಹಾಗಾಗಿ ವಿಶೇಷತೆಯನ್ನ ಈ ವರದಾ ನದಿ ಪಡ್ಕೊಂಡಿದೆ ಅಂತ. ಹಾ. ಹಾಗಾಗಿ ನಮ್ಮ ದೇಶದಲ್ಲಿ ಉತ್ತರಕ್ಕೆ ಹರಿಯೋ ನದಿ ಅಂತಂದ್ರೆ ವರದಾ ನದಿ ಒಂದೇನೆ, ನೀವು ಯಾವ ನದಿನೂ ಹೋಗೋದಿಲ್ಲ. ಇದು ಇಲ್ಲಿ ಉಗಮವಾಗಿ ಇದೆಲ್ಲಿ ಹೋಗಿ ಸೇರ್ತದೆ? ಇದು ಇಲ್ಲಿಂದ ನಿಮ್ಗೆ ಸಾಗರ ಬನವಾಸಿ ಅಂತ ಹೋಗುತ್ತೆ. ಹಾ. ಅಲ್ಲಿ ಬಂಕಸಾಣ ಅಂತ ಹೇಳ್ತಕ್ಕಂತಹ ಸ್ಥಳದಲ್ಲಿ ದಂಡಾವತಿ ಮತ್ತು ವರದಾ ನದಿಯ ಸಂಗಮ ಆಗ್ತದೆ. ಹಾ. ಹಂಗೆ ತುಂಗಭದ್ರಾ ನದಿ ಸೇರ್ತದೆ, ಹಾಗೆ ಕೃಷ್ಣಾ ನದಿ ಸೇರ್ತದೆ, ಹಾಗೆ ಪೂರ್ವ ಸಮುದ್ರಕ್ಕೆ ಹೋಗುತ್ತೆ. ಹಾ, ಇದು ಹಾವೇರಿ ಜಿಲ್ಲೆಯವರಿಗೆ ಈ ವರದಾ ನದಿ ಹೇಳ್ತಕ್ಕಂಥ ಜೀವ ನದಿ ಅವರಿಗೆ. ಹಾ. ಹಾಗೆ ಇದು ಅಷ್ಟು ಉದ್ದವಾಗಿ ಇಷ್ಟು ಅಗಲವಾಗಿ ಹರಿತಕ್ಕಂಥದ್ದು ಈ ವರದಾ ನದಿ. ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಪ್ರಧಾನ ದೇವತೆ ಯಾವ್ದಿರುತ್ತೋ ಅದರ ಗಣದೇವತೆಗಳು ಆಂಜನೇಯ ಗಣಪತಿ ಎಲ್ಲ ಇರುತ್ತೆ. ಆದ್ರೆ ಈ ಕ್ಷೇತ್ರದಲ್ಲಿ ಎಲ್ಲ ದೇವರ ಆವಾಸ ಸ್ಥಾನ ಇದೆ. ಆ ತೀರ್ಥ ಸರ್ವ ತೀರ್ಥದ ಕುಂಡಲಿಯ ಮೇಲ್ಭಾಗದಲ್ಲಿ ಅಲ್ಲೆಲ್ಲ ಇರ್ತಕ್ಕಂತಹದ್ದು ಎಲ್ಲ ದೇವತೆಗಳ ಆವಾಸ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಎಳ್ಳಮವಾಸ್ಯೆ ಅಂತ ಹೇಳ್ತಕ್ಕಂತಹ ಜಾತ್ರೆ ನಡೀತದೆ. ಆ ದಿವಸದಲ್ಲಿ ಭಕ್ತಾದಿಗಳು ಸ್ನಾನ ಮತ್ತು ಪೂಜೆಯಿಂದ ಬಹಳ ಪುನೀತರಾಗಿ ಹೋಗ್ತಾರೆ ಈ ತೀರ್ಥದ. ಹೌದು, ತೀರ್ಥದ ಸ್ನಾನದಿಂದ. ಹಾಗಾಗಿ ಈ ವರದಾ ಕ್ಷೇತ್ರ ಹೇಳ್ತಕ್ಕಂಥದ್ದು ಬಹಳ ಇತಿಹಾಸವಾಗಿ ಒಳ್ಳೆಯಿರ್ತಕ್ಕಂತಹ ಕ್ಷೇತ್ರ ಇದು. ಈ ಮಹಾ ತೀರ್ಥದ ವಿಶೇಷವನ್ನು ನೀವು ತಿಳ್ಕೊಂಡ್ರೆ ನಾವಿವಾಗ ಆ ಮಹಾ ತಾಯಿಯ ದಿವ್ಯ ದರ್ಶನವನ್ನ ಮಾಡೋಣ ಬನ್ನಿ. ಬನ್ನಿ, ನಾವಿವಾಗ ಇಲ್ಲಿಯ ಅರ್ಚಕರ ಹತ್ರನೇ ಇಲ್ಲಿ ಇತಿಹಾಸವನ್ನ ಕೇಳಿ ತಿಳ್ಕೊಳ್ಳೋಣ. ಇವಳೇ ಮಹಾತಾಯಿ ವರದಾಂಬಿಕೆ. ಇವಳ ಪಾದದಡಿಯಲ್ಲೇ ವರದಾ ನದಿ ಉದ್ಭವ ಆಗೋದು. ಈಶ್ವರನ ದೋಷ ಎಲ್ಲ ನಿವಾರಣೆ ಆದ ನಂತರ ಆ ತಾಯಿ ಬಂದು ಈಶ್ವರನಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ಆ ಮಹಾತಾಯಿ ಯಾರು ಕೇಳಿದರೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥವಳು ಅವಳೇ ವರದಾಂಬಿಕೆ. ವಿಶೇಷ ಏನಂದರೆ ಸ್ತ್ರೀಯರಿಗೆ ಎಡಭಾಗ ಶಕ್ತಿ ಜಾಸ್ತಿ. ಹಾಗೆ ಈ ತಾಯಿ ಎಡಭಾಗದಲ್ಲಿ ಅಂದ್ರೆ ಎಡಗೈಯಲ್ಲಿ ಅಭಯ ಹಸ್ತವನ್ನು ನೀಡಿದ್ದಾಳೆ ಅಂತ. ಹಾಗೆ 4 ಕೈಗಳನ್ನು ಉಳ್ಳವಳು. ಇನ್ನೊಂದು ಕೈಯಲ್ಲಿ ಬೀಜಪೂರ ಅಂತ ಹೇಳ್ತೇವೆ, ಅಂದ್ರೆ ದಾಳಿಂಬೆ ಹಣ್ಣು ಅಂತ. ಅದು ತುಂಬಾ ಬೀಜಗಳಿರೋದ್ರಿಂದ ಸಂತಾನೋತ್ಪತ್ತಿಗೆ ಅವಳು ಆಶೀರ್ವಾದವನ್ನು ಮಾಡ್ತಾಳೆ ಅಂತ. ಅಂದ್ರೆ ಮಕ್ಕಳಾಗದೇ ಇದ್ದವರಿಗೆ ವರವನ್ನು ಕೊಡೋಳು ಅಂತ. ಇನ್ನು ಬಲಗೈಯಲ್ಲಿ ಒಂದು ಜಪಮಣಿ ಇದೆ. ಜಪಮಣಿ ಅಲ್ಲ, ಅದು ಅಕ್ಷಮಾಲೆ ಅಂತ ಹೇಳ್ತೇವೆ, ಅಂದ್ರೆ ಶಾರದಾ ಸ್ವರೂಪಳು. ಹಾಗಾಗಿ ವಿದ್ಯೆ ಬುದ್ಧಿಗೋಸ್ಕರ ವರವನ್ನು ಕೊಡ್ತಕ್ಕಂಥವಳು ಅಂತ. ಇನ್ನೊಂದು ಕೈಯಲ್ಲಿ ಕಮಲದ ಮೊಗ್ಗಿದೆ, ಅಂದ್ರೆ ಸಂಸಾರದ ವಿಕಸನಕ್ಕೋಸ್ಕರವಾಗಿ ವರವನ್ನು ಕೊಡ್ತಕ್ಕಂಥವಳು ಅಂತ. ಹಾಗಾಗಿ ಇವಳು ಎರಡೂ ಕಡೆ ವರ ಕೊಡೋದ್ರಿಂದ ವರದಾಂಬಿಕೆ ಅಂತ ಹೇಳಿ ಹೆಸರು ಬಂದಿದೆ. ಇದೇ ತಾಯಿಯ ವಿಶೇಷ. ಈ ಮಹಾ ತಾಯಿಯ ಇತಿಹಾಸವನ್ನ ನೀವು ಕೇಳಿ ತಿಳ್ಕೊಂಡ್ರಿ. ಬಟ್ ಈ ಮಹಾ ತಾಯಿಯ ಪಕ್ಕದಲ್ಲಿ ಉಪದೇವತೆಗಳಿದ್ದಾವೆ. ಆ ಉಪದೇವತೆಗಳ ದಿವ್ಯ ದರ್ಶನವನ್ನು ಮಾಡೋಣ ಬನ್ನಿ. ಶ್ರೀ ಸೂರ್ಯನಾರಾಯಣ, ಶ್ರೀ ರಾಮೇಶ್ವರ ದೇವಾಲಯ, ಶ್ರೀ ವೀರಭದ್ರ ದೇವಾಲಯ, ಶ್ರೀ ಆಂಜನೇಯ ದೇವರು. ಆ ಮಹಾತಾಯಿಯ ಪಕ್ಕದಲ್ಲಿ ಇರುವಂತ ಉಪದೇವತೆಗಳ ದರ್ಶನವಾಯಿತು. ನಾವಿವಾಗ ಈ ಲಕ್ಷ್ಮೀ ತೀರ್ಥದ ಮೇಲ್ಬದಿಯಲ್ಲಿ ಅಂದ್ರೆ ಪಕ್ಕದಲ್ಲಿ ಮಹಾ ಸದಾಶಿವ ದೇವಾಲಯ ಇದೆ. ಆ ಸದಾಶಿವ ದೇವಾಲಯದ ಇತಿಹಾಸವನ್ನು ನಾವು ಇಲ್ಲಿ ಅರ್ಚಕರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದೇ ಸದಾಶಿವ ದೇವರು. ಅಂದ್ರೆ ಶಿವಪ್ಪ ನಾಯಕನ ಕಾಲದಲ್ಲಿ ಶಿವಪ್ಪ ನಾಯಕನ ಚಿಕ್ಕಪ್ಪ ಒಬ್ಬ ಸದಾಶಿವಪ್ಪ ನಾಯಕ ಅಂತ ಇದ್ದ. ಆತ
ಮಹಾಶಿವಭಕ್ತ. ಅವನಿಗೆ ಈ ಗ್ರಾಮವನ್ನು ಅವನಿಗೆ ಉಂಬಳಿ ಕೊಟ್ಟಿದ್ರು. ಆಗ ಅವನು ಕಟ್ಟಿರ್ತಕ್ಕಂತಹ ಈ ದೇವಾಲಯ ಅದು ಅಮೃತ ಶಿಲೆಯಿಂದ ಆಗಿರ್ತಕ್ಕಂತಹದ್ದು ಶಿವಾಲಯ. ಹಾಗಾಗಿ ಇದಕ್ಕೆ ಸದಾಶಿವ ದೇವಸ್ಥಾನ ಅಂತ ಹೇಳಿ ಹೆಸರು ಬಂದಿದೆ. ವೀಕ್ಷಕರೇ, ನೀವು ಇವಾಗ ಆ ತಾಯಿಯ ದರ್ಶನವನ್ನು ಮಾಡಿದ್ರಿ, ಮಹಾತೀರ್ಥದ ದರ್ಶನವನ್ನು ಮಾಡಿದ್ರಿ, ಪಕ್ಕದಲ್ಲಿರುವಂತ ಉಪದೇವತೆಗಳ ದರ್ಶನವನ್ನು ಮಾಡಿದ್ರಿ. ಆದರೆ ಇದ್ರ ಪಕ್ಕದಲ್ಲಿ ಶ್ರೀ ವರದಾಂಬ ಸಭಾಭವನವು ಸಹ ಇದೆ. ಈ ಸಭಾಭವನದಲ್ಲಿ ನೀವು ಯಾವುದೇ ರೀತಿಯಾದಂತಹ ಶುಭ ಕಾರ್ಯಕ್ರಮವನ್ನು ನೀವು ಮಾಡಬಹುದು. ಮದುವೆ ಮನೆ, ಉಪನಯನ ಅಥವಾ ನಿಮಗೆ ಗೊತ್ತಿರುವಂತಹ ಮಾಡುವಂತ ಯಾವುದೇ ಶುಭ ಕಾರ್ಯಕ್ರಮವನ್ನು ಸಹ ಮಾಡಬಹುದು. ವೀಕ್ಷಕರೇ, ನಾನ್ ನಿಮಗೊಂದು ವಿಚಾರವನ್ನು ಹೇಳಲೇಬೇಕು. ಈ ಕ್ಷೇತ್ರದಲ್ಲಿ ಈ ಸರ್ವ ತೀರ್ಥ ಪುಷ್ಕರಣಿಯ ಪಕ್ಕದಲ್ಲಿ ಪಿತೃಶಾಲೆ ಇದೆ. ಈ ಪಿತೃಶಾಲೆಯಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಹೋಮ ಹವನನ್ನ ಇಲ್ಲಿ ಮಾಡಿಸ್ತಾರೆ. ವೀಕ್ಷಕರೇ, ನೀವು ನೋಡಿದ್ರಿ ಈ ಮಹಾಕ್ಷೇತ್ರವನ್ನ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿದೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಜೈ ಶ್ರೀರಾಮ್.